subscribe to our channel and do not forget to press the bell icon. ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೇ. ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾರದ ಅಂಬರೀಶ್ವರ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಶಾಲೆಯಲ್ಲಿ ಸುಮಾರು 1 ವರ್ಷಗಳಿಂದ ಆಂಗ್ಲ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೆ ಇವತ್ತಿನ ಪ್ರೋಗ್ರಾಮಿಂಗ್ ಬಗ್ಗೆ ಭಾಳಷ್ಟು ಖುಷಿ ಆಯಿತು. ಯಾಕಂದರೆ ನಿಮ್ಮ ಪ್ರೋಗ್ರಾಮಿನ ಹೆಸರು ವಿದ್ಯಾರ್ಥಿ ಲೋಕ ಅಂತಂತಿದೆ. ವಿದ್ಯಾರ್ಥಿ ಲೋಕ ಅನ್ನೋದರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹಳ ಚೆನ್ನಾಗಿ ನಡೆಸ್ಕೊಟ್ರಿ, ನನಗೆ ಭಾಳ ಖುಷಿ ಆಯಿತು. ನಾನು ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಸರ್. ಅದರಲ್ಲಿ ನಿಮ್ಮ ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿದೆ. ಇದರಲ್ಲೂ ಎಲ್ಲೂ ಹೊರಗಿನ ವಿಷಯ ಬರಲಿಲ್ಲ. ಬಟ್ ನೀವು ಬಳಸಿರ್ತಕ್ಕಂಥ ಪ್ರತಿಯೊಂದು ಹಾಡುಗಳು ನನಗೆ ಭಾಳ ಇಷ್ಟ ಆಗಿದ್ದು. ಮಗ್ಗಿ ಹೇಳುವಂಥ ವಿಧಾನ, ಈ ರೀತಿ ಮಕ್ಕಳಿಗೆ ಮಗ್ಗಿಯನ್ನು ಕಳಿಸ್ಕೊಡ್ಬೋದಾ? ಈಗ ನಾವು ತರಗತಿ ಕೋಣೆಯಲ್ಲಿ ಬಂದಾಗ ಒಬ್ಬ ಶಿಕ್ಷಕ ಅಂದ್ಕೂಡೆ ಕೇವಲ ಏನು ಮಾಡ್ತೀವಪ್ಪ ಅಂತಂದರೆ ಬರೀ ಅವ್ನು ಶಿಕ್ಷಕನಾಗಿದ್ದರೆ ಸಾಲದು, ಬರೀ ಮಾರ್ಗದರ್ಶನ ಮಾಡಿದ್ರೆ ಸಾಲದು. ಅದ್ರ ಜೊತೆಗೆ ಅವನಿಗೆ ಎಲ್ಲ ಕಲೆಗಳು ಗೊತ್ತಿರಬೇಕು. ಏನು ಹಾಡಾಡುವಂಥ ಸ್ಕಿಲ್ ಆಗಿರ್ಬೋದು, ಅಥವಾ ಕಥೆಯನ್ನು ಹೇಳ್ತಕ್ಕಂಥ ಸ್ಕಿಲ್ ಆಗಿರ್ಬೋದು. ಆಮೇಲೆ ಸರ್ ಪ್ರೆಸೆಂಟೇಷನ್ ವಾಸ್ ವ್ಯಾರಿ ಗುಡ್, ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರು ಸರ್. ಅದಕ್ಕೆ ಭಾಳ ಖುಷಿ ಆಯಿತು. ಮಗ್ಗಿ ಹೇಳುವಂಥದ್ದು. ಆಮೇಲೆ ನಮ್ಮ ಭಾಷಾ ವಿಷಯಕ್ಕೆ ಬರೋದಾದರೆ ಈ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಹಾಡುಗಳನ್ನು ಹಾಡಿದ್ರಿ ಸರ್. ಬಹಳ ಚೆನ್ನಾಗಿ ಅವುಗಳನ್ನು ಹಾಡಿದ್ರಿ. ಅದ್ರ ಜೊತೆಗೆ ಈಗಿನ ಏನಿದೆ ಹೊಸ ಶೈಲಿಯಲ್ಲಿ ಹಾಡುಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ಹಾಡಿದರು. ಸೊ ನನ್ನ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳು ಸರ್. ಇನ್ನು ಭಾಳ ಜನ ಶಿಕ್ಷಕರು ನನ್ನೊಟ್ಟಿಗೆ ಮಾತನಾಡೋರಿದ್ದಾರೆ. ಅದಕ್ಕೋಸ್ಕರ ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸಮಯವನ್ನು ನನ್ನ ಮೊದಲನೇ ತಮಗೆ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಿ ಮಲ್ಲಿಕಾರ್ಜುನ ಅಂತೇಳಿ. ಸುಮಾರು ಈ ಶಾಲೆಯಲ್ಲಿ 4 ವರ್ಷಗಳಿಂದ ವಿಜ್ಞಾನ ಶಿಕ್ಷಣದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳ ತರಗತಿಯಿಂದ ಉತ್ತಮವಾದಂಥ ಕಾರ್ಯಕ್ರಮವನ್ನು ನೀವು ನೆರವೇರಿಸಿಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪ್ರದರ್ಶನ ವಿಧಾನ ತುಂಬ ಚೆನ್ನಾಗಿತ್ತು. ಮಕ್ಕಳನ್ನು ತುಂಬ ಹಿಡಿದಿಟ್ಕೊಂಡಿದ್ದರೆ ಹಾಗೂ ಹಾಡಿನ ರೀತಿ ಮತ್ತು ಅಭಿನಯ ಶಕ್ತಿ ಕೂಡ ತುಂಬ ಚೆನ್ನಾಗಿದೆ. ಸೊ ಅದು ನೋಡಿದ್ದು ನನಗೆ ತುಂಬ ಖುಷಿ ಆಯಿತು. ಮಕ್ಕಳು ತುಂಬ ಇದನ್ನು ಸಖತ್ತಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ಕೊಡ್ತೀನಿ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬಂದಿದೆ. ಆದ್ರೆ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ 1ರಿಂದ 10ನೇ ತರಗತಿ ಮಕ್ಕಳಿಗೆ ಎಲ್ಲಾ ತರಗತಿ ಮಕ್ಕಳಿಗೂ ಕೂಡ ಒಂದೊಂದು ಪದ್ಯದ ಹಾಡುಗಳನ್ನು ಹೇಳಿದ್ರೆ ಇನ್ನೂ ಉತ್ತಮವಾಗಿ ಮೂಡಿ ಬರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಮುಂದಿನ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡು ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಗೊಳಿಸುವಂತೆ ಕೇಳ್ಕೊಳ್ತಾರೆ.
ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಸೊ ಮಕ್ಕಳನ್ನ ತುಂಬಾ ಆಕರ್ಷಣೆ ಮಾಡ್ಕೊಂಡು ಟೇಬಲ್ಸ್ ಆಗಿರ್ಬೋದು, ಆಮೇಲೆ ಎಲ್ಲ ತರಗತಿಯ ಪದ್ಯಗಳನ್ನ ತುಂಬಾ ಅತ್ಯುತ್ತಮವಾಗಿ ಮಕ್ಕಳನ್ನ ನಿಮ್ಮ ಗಮನಕ್ಕೆ ತಂದು ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು. ನಮ್ಮ ಪ್ರೌಢಶಾಲೆಯ ಮಕ್ಕಳು ಇನ್ನೂ ಎಲ್ಲರೂ ಭಾಗವಹಿಸಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಂಡ್ವಿ ಸರ್. ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟರೆ ಧನ್ಯವಾದಗಳು ಸರ್. ಈ ಶಾಲೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿ ಬಹಳ ತುಂಬ ಖುಷಿಯಾಯಿತು. ಯಾಕಂದರೆ ಇಂಥ ಕಾರ್ಯಕ್ರಮಗಳು ಆಗಾಗ ತೋರಿಸ್ತಾ ಇದ್ದರೆ ಮಕ್ಕಳಿಗೆ ಸ್ಫೂರ್ತಿ ಸಿಗ್ತದೆ. ಈ ಇವತ್ತಿನ ಕಾರ್ಯಕ್ರಮ ನೋಡಿ ಮಕ್ಕಳೆಲ್ಲರೂ ಬಹಳ ಎಂಜಾಯ್ ಮಾಡಿದ್ರು. ಆ ಕಾರ್ಯಕ್ರಮಗಳು ಇಂಥವು ಸಿಗುವುದರಿಂದ ಮಕ್ಕಳಿಗೆ ಸ್ಫೂರ್ತಿ ಬರುತ್ತೆ. ಅವರು ಇವರು ಮಾಡತಕ್ಕಂಥ ಅಭಿನಯವನ್ನು ಅನುಕರಣೆ ಮಾಡ್ತಾ ಮಕ್ಕಳೆಲ್ಲ ಉತ್ಸಾಹತೆ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದಕ್ಕಾಗಿ ನಮ್ಮ ಶಾಲೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಪ್ರದೀಪ್ ಕುಮಾರ್ ಜಿ ಅಂತ ಹೇಳಿ ಇಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ಇದೊಂದು ವಿಶೇಷ ವಿನೂತನ ಕಾರ್ಯಕ್ರಮ ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಆರ್ಕೆಸ್ಟ್ರಾ ಅಂದ ತಕ್ಷಣ ಯಾವ ಅಜ್ಜರು ಇದ್ರು ಕೂಡ, ಯಾವ ಹುಡುಗರು ಇದ್ರು ಕೂಡ, ಯಾವ ವೃದ್ಧರು ಇದ್ರು ಕೂಡ ಓಡಿ ಬರ್ತಾರೆ, ಎಲ್ಲಿದ್ರು ಕೂಡ ಓಡಿ ಬರ್ತಾರೆ. ಅಂತ ಆರ್ಕೆಸ್ಟ್ರಾಕ್ಕೆ ಅಥವಾ ಸಂಗೀತಕ್ಕೆ ತಲೆ ದೂಗಿದವರು ಇಲ್ಲ, ಮನ ಸೋತವರೇ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಪ್ಪ ಅಂತ ಅಂದ್ರೆ ಈ ಆರ್ಕೆಸ್ಟ್ರಾ, ಈ ಸಂಗೀತ ಅಂದ ತಕ್ಷಣ ಆ ಧ್ವನಿವರ್ಧಕಗಳೇ ನಮಗೆ ಮೈ ಕುಣಿಸುವಂತೆ ಮಾಡುತ್ತೆ, ಹೌದಾ? ಹಾಗಾಗಿ ಏನು ಆರ್ಕೆಸ್ಟ್ರಾ ಏನು ಸಿನಿಮಾ ಗೀತೆಗಳನ್ನ, ಈ ನಮ್ಮ ಪಠ್ಯ ಆಧಾರಿತ ಗೀತೆಗಳನ್ನ ಸಂಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿ ಸಾಬೀತುಪಡಿಸಿದ್ದಾರೆ. ಇವತ್ತು ನಿಜಕ್ಕೂ ನಮ್ಮ ಶಾಲೆಯ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಹಾಗೇನೆ ನಮ್ಮ ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಂಬಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸ್ಕೊಟ್ಟಿದ್ದೀವಿ. ಇಂಥ ನಮಗೆ ಇನ್ನೂ ಸಮಯ ಬೇಕಿತ್ತು ಅನ್ಸುತ್ತೆ. ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸುಮಾರು ಒಂದು 10 ರಿಂದ 15 ಗೀತೆಗಳನ್ನ ಪ್ರಸ್ತುತಪಡಿಸಿ ನಮ್ಮ ಮನಸ್ಸನ್ನ ತಲ್ಲಣಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಆ ಒಂದು ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಧನ್ಯವಾದ ಅರ್ಪಿಸುತ್ತಾ ಆ ಒಂದು ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಬೆಳೀಲಿ, ಆ ಭವಿಷ್ಯದಲ್ಲಿ ಉಜ್ವಲವಾಗಿ ಪ್ರೋತ್ಸಾಹಿಸಿ ಉತ್ತೇಜನಗೊಳ್ಳಿ ಅಂತ ನಮ್ಮೆಲ್ಲರ ಪರವಾಗಿ ಆಶಿಸ್ತಾ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಂತ ತಮ್ಗೆಲ್ರಿಗೂ ಹೊಲಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಈ ವಿಷಯ ಆಗ್ತದೆ. ನನ್ನ ಹೆಸರು ಶಾಂಭವಿ ಅಂತೇಳಿ ಈ ಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಜೂನ್ನಿಂದ ಹೆಂಗಾಗಿತ್ತು ಅಂದ್ರೆ ಸೇತು ಬಂದ, ಮತ್ತೆ FLN, ಗಣಿತ ಗಣಕ, ಮತ್ತೆ LBA ಅನ್ಕೊಂಡು ಮಕ್ಕಳೆಲ್ಲರೂ ಬರೀ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಆಗಿತ್ತು. ಆದ್ರೆ ಈ ಒಂದು ಕಾರ್ಯಕ್ರಮ ಸ್ವಲ್ಪ ಮನೋರಂಜನೆ ಕೊಡ್ತು ಅಂತ ನನ್ನ ಅನಿಸಿಕೆ ಆಗಿದೆ. ತುಂಬಾ ಚೆನ್ನಾಗಿತ್ತು. ಬನ್ನಿರಿ ಬನ್ನಿರಿ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಮ್ಮ ಮನೋರಂಜನೆಯ ನಿಮ್ಮ ಕಷ್ಟದಲ್ಲಿ ನಡೆಯುತ್ತಾ ಇದೆ. ಇದೇ ನಿಮ್ಮ ಕಷ್ಟದಲ್ಲಿ ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು, ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. Please subscribe to our channel and do not forget to press the bell icon.